ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಹಾಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮೀಶೋದಿಂದ ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ, ಫ್ರಿಡ್ಜ್ ಆರ್ಗನೈಸೇಷನ್ ಮಾಡೋಣ ಅಂತ. ಅದಕ್ಕೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಆರ್ಗನೈಸ್ ಮಾಡ್ತಾಯಿದ್ವಿ. ಸೊ ನಮ್ಮ ಫ್ರಿಡ್ಜ್ ಓಪನ್ ಮಾಡಿ ತೋರ್ಸೋಕ್ಕೆ ಒಂಥರ ಅನಿಸುತ್ತೆ, ಯಾಕಂದರೆ ಅಷ್ಟು ಮೆಸ್ಸಿಯಾಗಿ ಜೋಡಿಸ್ಕೊಂಡಿದೆ ಮತ್ತು ಬರೀ ಎಲ್ಲ ಕವರ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ನೋಡೋಕ್ಕೆ ಒಂಥರ ಅನಿಸೋದು. ಸೊ ಇದನ್ನೆಲ್ಲ ನಮ್ಮ ಗವಿಗೆ ಕಪ್ ಐಸ್ ಕ್ರೀಮ್ ಕೊಡೋಕ್ಕೋದ್ರೆ ತಿನ್ನೋದಿಲ್ಲ. ಅವನು ನಂದಿನಿಲೇ ಕ್ಯಾಂಡಿ ಬರುತ್ತೆ, ಅದು ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಕಪ್ ಐಸ್ ಕ್ರೀಮಿಗೆ ತಿನ್ನೋದಿಲ್ಲ. ಅದನ್ನ ಕೊಡೋಕೆ ಹೋದೆ, ಬೇಡ ಅಂತಿದ್ದ. ಸೊ ನೀವು ನನ್ನ ಫ್ರಿಡ್ಜ್ನ ನೋಡ್ತಾ ಇರ್ಬೋದು, ಎಷ್ಟು ಮೆಸ್ಸಿಯಾಗಿ ಯಾವ ಥರ ಮಾಡ್ಕೊಂಡಿದ್ದೀನಿ, ಕಾಳುಗಳೆಲ್ಲನೂ ಯಾವ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ. ಅದಕ್ಕೋಸ್ಕರನೇ ಫ್ರಿಡ್ಜ್ ಆರ್ಗನೈಸೇಷನ್ ಮಾಡಬೇಕು ಅಂತ ಮೀಶೋದಲ್ಲಿ ಸ್ವಲ್ಪ ಬುಕ್ ಮಾಡ್ಕೊಂಡಿದ್ದೆ. ನಾನು ಮೀಶೋದಲ್ಲಿ ಏನೇನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ, ಏನೇನೆಲ್ಲ ಬಂದಿದೆ ಅಂತ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ನಿಮಗೂ ಹೆಲ್ಪ್ ಆಗ್ಬೋದು ತೊಗೊಳೋದಕ್ಕೆ, ಯಾಕಂದರೆ ನಾನು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಒಳ್ಳೆ ಕ್ವಾಲಿಟಿ ತೊಗೊಂಡಿರ್ತೀನಿ. ನಾನು ಯಾವಾಗಲೂ ಪ್ರೈಸ್ ನೋಡೇ ತೊಗೊಳೋದು, ಅದಕ್ಕೋಸ್ಕರ ನಿಮಗೂ ಯೂಸ್ ಆಗಬಹುದು. ತುಂಬ ಹುಡ್ಕೋಕ್ಕಿಂತ ಪ್ರೈಸ್ ಎಲ್ಲಿ ಕಡಿಮೆ ಇದೆ ಅಂತ ತುಂಬ ಹುಡ್ಕೋಕ್ಕಿಂತ ನಾನು ಬೇಕಿದ್ರೆ ಲಿಂಕ್ ಹಾಕ್ತೀನಿ. ನಾನು ಅದರಲ್ಲಿ ಲಿಂಕು ಕೊಟ್ಟಿಲ್ಲ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವು ಬೇಕಾದರೆ ನೋಡಬಹುದು. ಪಕ್ಕಕ್ಕೆ ಫೋಟೋನ ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಸೊ ನೋಡಿ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ, ಎಷ್ಟು ಗಲೀಜಾಗಿದೆ ಅಂತ. ಎಲ್ಲನೂ ತೆಗೆದುಬಿಟ್ಟು ಇಟ್ಬಿಟ್ಟಿದ್ದೀವಿ, ತೊಳೆದ್ಬಿಡೋಣ ಅಂತ ಹೇಳಿ. ತುಂಬಾ ಗಲೀಜಾಗ್ಬಿಟ್ಟಿತ್ತು ಫ್ರಿಡ್ಜು. ಸೊ ಇದೆಲ್ಲ ತೆಗೆದು ಒಂದು ಕಡೆಗೆ ಇಟ್ಟು ಅದನ್ನೆಲ್ಲ ಒಳಗಡೆ ಫ್ರಿಡ್ಜಲ್ಲಿ ಇರೋದೆಲ್ಲನೂ ಫಸ್ಟು ತೊಳ್ಕೊಂಬಂದ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬಂದೆ. ಸೊ ನೆಕ್ಸ್ಟು ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ವಿ. ಏನಂದರೆ ಸ್ವಲ್ಪ ವಿನೆಗರು, ಸ್ವಲ್ಪ ಸೋಡಾ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಬಂದ್ವಿ. ಅದನ್ನೇ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ನೀವು ಬೇಕಂದರೆ ಸ್ವಲ್ಪ ವಿನೆಗರು, ಸೋಡಾ ಮತ್ತು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ನಮ್ಮದೇನು ಅಷ್ಟು ಗಲೀಜಾಗಿರಲಿಲ್ಲ. ಸೊ ನಾವು ಅದೇ ಥರ ಮಾಡಿದ್ವಿ. ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಕಾಳೆಲ್ಲನೂ ಡಬ್ಬಗಳಿಗೆ ತುಂಬಿಟ್ಬಿಟ್ಟಿದ್ರು ಆಲ್ರೆಡಿ. ಸೊ ಬಾಕ್ಸ್ಗಳಿಗೆ ನಾನು ತೊಳೆಯೋಷ್ಟ್ರೊಳಗಡೆ ಸೊ ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡು ಕೊಡ್ತಾಯಿದ್ದೆ ಅವ್ರಿಗೆ. ಸೊ ಫೈನಲಿ ನಮ್ಮ ಫ್ರಿಡ್ಜ್ ಆರ್ಗನೈಸ್ಡ್ ಆಯಿತು. ನಾನು ಅದನ್ನು ಡೀಪಾಗಿ ಏನು ವೀಡಿಯೋ ಮಾಡಿಲ್ಲ, ಸೊ ಜಸ್ಟ್ ತೋರಿಸ್ತಾ ಇದ್ದೀನಿ. ಮತ್ತು ಇದು ಹ್ಯಾಂಡ್ಲಿಗೆ ಹಾಕಿದ್ದೀವಲ್ಲ, ಅದು ಚೆನ್ನಾಗಿಲ್ಲ, ಅದು ತುಂಬ ಲೋ ಕ್ವಾಲಿಟಿ. ಅದು ಕಿತ್ಕೊಂಡೇ ಬರ್ತಾ ಇದೆ, ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೇನು. ಅದು ಫುಲ್ಲು ಟೈಟಾಗಿ ಕೂರಲ್ಲ, ಅದು ಲೂಸ್ ಆಗ್ತಾ ಇದೆ. ಸೊ ಟೈಟಾಗಿ ಕೂರ್ತಾ ಇಲ್ಲ. ಸೊ ಫಸ್ಟು ನಾನು ಫ್ರೀಝರಿಂದನೇ ತೋರಿಸ್ತಾ ಇದ್ದೀನಿ. ಇದು ಕನ್ವರ್ಟಬಲ್ ಇದೆ, ನಾವು ಬೇಕಾದರೆ ಫ್ರೀಝರ್ನ ಫ್ರಿಡ್ಜ್ನೂ ಕೂಡ ಮಾಡ್ಕೊಬೋದು. ಸೊ ತುಂಬ ಲೂಸ್ ಆಗಿದೆ ಇದು ನೋಡಿ, ಚೆನ್ನಾಗಿಲ್ಲ ಇದು. ಸೊ ನೆಕ್ಸ್ಟು ಫ್ರಿಡ್ಜ್ ಓಪನ್ ಮಾಡ್ತಾಯಿದ್ದೀನಿ ಕೆಳಗಡೆ. ನನಗೆ ಒಂಥರ ನೋಡೋಕೆ ಖುಷಿ ಆಗ್ತದೆ. ಕಾಳುಗಳೆಲ್ಲನೂ ಒಂದು ಬಾಕ್ಸಿಗೆ ಚೆನ್ನಾಗಿ ತುಂಬಿಟ್ಕೊಂಡು, ತರಕಾರಿ ಎಲ್ಲ ಒಂದೊಂದು ಬಾಕ್ಸಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಖುಷಿ ಆಯಿತು ನನಗೆ. ನನ್ನ ಆರ್ಗನೈಸೇಷನ್ ಮಾಡಿಕೊಂಡು ತುಂಬ ಖುಷಿಯಾಯಿತು. ಅದರಲ್ಲೂ ಒಂದೊಂದು ಹಾಗೇ ಕವರಲ್ಲೇ ಇಟ್ಟಿದ್ದೀನಿ ಕರ್ಬೇವಿನ ಸೊಪ್ಪೆಲ್ಲನೂ. ಕರ್ಬೇವಿನ ಸೊಪ್ಪು ಒಂದು ಬಾಕ್ಸಿಗೆ ಹಾಕಿಡಬೇಕು ಅಂದ್ಕೊಂಡೆ, ಬಟ್ ಅದು ಕವರಲ್ಲಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಇಟ್ಟೆ. ಈ ಸೈಡು ಅಷ್ಟೇ ಒಂದು ಬಾಕ್ಸಿಗೆ ಈ ಮಟನ್ ಮಸಾಲ, ಗರಂ ಮಸಾಲ ಎಲ್ಲನೂ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಫೈನಲಿ ನನ್ನ ಫ್ರಿಡ್ಜ್ ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನನಗೆ ಹೇಗೆ ಬೇಕು, ನನಗೆ ಹೇಗೆ ಅನುಕೂಲ ಆಗುತ್ತೆ, ನಾನು ಆ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನನಗೆ ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಆನ್ ಮಾಡಿಕೊಂಡು ಹಾಲನ್ನು ನೋಟಿಫಿಕೇಷನ್ಗೆ ಕೊಟ್ಟರೆ ನಾನು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ನನಗೇನೋ ನನ್ನ ಫ್ರಿಡ್ಜ್ ಆರ್ಗನೈಸೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್. ಸಿ ಯು ನೆಕ್ಸ್ಟ್ ವಿಡಿಯೋ.